ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಎಪಿಎಂಸಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಿಲ್ಲದೆ ಶಾಸಕರು ಒನ್ ಮ್ಯಾನ್ ಶೋ ಆಡಳಿತ ನಡೆಸುತ್ತಿದ್ದು, ಬಂದಿರುವ ಅನುದಾನದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಎಂದು ಲೆಕ್ಕ ಕೊಡುವಂತೆ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಬಂದಿರುವ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಕಾಮಗಾರಿಗಳ ಒಂದು ನಾಮಫಲಕವನ್ನು ಅಳವಡಿಸಿಲ್ಲ ಎಂದ ಅವರು, ಹಿಂಬಾಲಕರ ಹಾವಳಿ ಹೆಚ್ಚಾಗಿದ್ದು, ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತದೆ ಎಂದರು. ನಿಮ್ಮ ಪಕ್ಷದ ಹಿರಿಯ ವ್ಯಕ್ತಿಗೆ ಧಮಕಿ ಹಾಕಿರುವ ಆಡಿಯೋ ವೈರಲ್ ಆಗಿದ್ದು, ಇದಕ್ಕೆ ಸಾಕ್ಷಿ ನಮ್ಮಲ್ಲಿದೆ. ನಿಮ್ಮಷ್ಟು ನಾಜೂಕಾಗಿ ಮಾತನಾಡಲು ನಮಗೆ ಬರುವುದಿಲ್ಲ. ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಿ ಎಂದರು. ಅಂಬೇಡ್ಕರ್ ವೃತ್ತದಿಂದ ನ್ಯಾಯಾಲಯದವರೆಗೂ ದ್ವಿಮುಖ ರಸ್ತೆ, ಸಿದ್ದಿಹಳ್ಳಿ ಗ್ರಾಮದ ಸಮೀಪ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ, ಉದ್ಘಟ್ಟ ಗೋಗುದ್ದು ನಡುವಿನ ರಸ್ತೆಗೆ ಸೇತುವೆ ನಿರ್ಮಾಣ ರಾಮಚಂದ್ರ ಅವಧಿಯಲ್ಲಿ ಜಾರಿಗೊಳಿಸುತ್ತರು. ನಾವು ಕೆಲಸ ಮಾಡದೆ ಜನರು ರಾಮಣ್ಣನನ್ನು 3 ಬಾರಿ, ನನ್ನನ್ನು 1 ಬಾರಿ ಗೆಲ್ಲಿಸಿದ್ದಾರೆಯೇ ಎಂದರು. ಜಗಳೂರಿನಲ್ಲಿ 10 ಜನ ಶಾಸಕರು ಬಂದು ಹೋಗಿದ್ದಾರೆ. ಯಾರು ಕೂಡ ಕ್ಲಬ್, ಜೂಜಾಟ ಸಂಸ್ಕೃತಿಗೆ ಅವಕಾಶ ನೀಡಿರಲಿಲ್ಲ. ಆದರೆ ಶಾಸಕ ಬಿ. ದೇವೇಂದ್ರಪ್ಪ ಅವರ ಬೆಂಬಲಿಗರು ಕ್ಲಬ್ಗಳನ್ನು ತೆರೆದು ಜನರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ಕೆಲವು ಹಳ್ಳಿಗಳಲ್ಲಿ ಇಸ್ಪೀಟ್, ಜೂಜಾಟ ದೊಡ್ಡ ದಂಧೆ ನಡೆಯುತ್ತಿದ್ದು, ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಬಂದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತದೆ. ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಮೌನ ವಹಿಸಿದೆ. ಇದು ಸುಸಂಸ್ಕೃತರು ಮಾಡುವ ಕೆಲಸವೇ ಎಂದ ಅವರು, ಜಗಳೂರಿನಲ್ಲಿ ಕ್ಲಬ್ ಸಂಸ್ಕೃತಿ ಬೇಡ ಎಂದು ಶಾಸಕರ ವಿರುದ್ಧ ಎಚ್.ಪಿ. ರಾಜೇಶ್ ಗಂಭೀರ ಆರೋಪ ಮಾಡಿದರು. ವೇದಿಕೆ ಸಿಕ್ಕೆಟ್ಗೆ ನಾನು ಹಂಗೆ ಹಿಂಗೆ ಅಂತ ಮಾತಾಡೋಕೆ ಹೋದ್ರೆ ಅದು ಮುಂದೆ ನೀವೇ ಅನುಭವಿಸ್ತೀರಿ. ಇದು ನಾನು ಮಾತಾಡ್ತಿರೋದು, ಹೇಳ್ತಿರೋದು ನನ್ನ ಒಬ್ಬನೇ ಮಾತಲ್ಲ, ಇಡೀ ಕ್ಷೇತ್ರದ ಭಾವನೆ ಇದೆ. ನಾನು ಮಾತಾಡ್ತಿರೋದಕ್ಕೆ ನನ್ನೊಬ್ಬನೇ ಇಲ್ಲಿ ಸಾಂಕೇತಿಕವಾಗಿ ಮಾತಾಡ್ಬೋದು. ಈ ನೋವುಗಳು, ಭಾವನೆಗಳು, ಇಡೀ ಕ್ಷೇತ್ರದ ಜನರ ಭಾವನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಾನು. ಅದು ಶಾಸಕರಿಗೆ ಅರ್ಥ ಆಗಲಿ. ಮಾತಾಡ್ಬೇಕಾದ್ರೆ ಒಂದು ಹಿಡಿತ ಇಟ್ಟುಕೊಂಡು ಮಾತಾಡಿ, ಭಾಷೆ ಹಿಡಿತ ಇರಲಿ. ಸುಮ್ಮನೆ ಮಾತಾಡಬಾರ್ದು, ಮಾತಾಡೋಕ್ಕೆ ಬರುತ್ತೆ, ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ. ಹಿಂಗೆ ಈ ಯೋಜನೆ ಹಿಂಗೆ ಮಾಡಿದ್ದೀವಿ. ಇವತ್ತು ಬಹುಗ್ರಾಮ ಕುಡಿಯುವ ನೀರಿನ ಏನಾಯ್ತು, ಏನು ಮಾಡಿದ್ರಿ ನೀವು ಬಂದಾಗ ಟೆಂಡರ್ ಆಯಿತು. ನಾವು 5 ವರ್ಷಗಳ ಸತತವಾಗಿ ಪ್ರಯತ್ನದಿಂದ ಒಂದು ಕ್ಯಾಬಿನೆಟ್ ನೋಟಿಗೆ ಬಂತು. ರಾಮಚಂದ್ರಪ್ಪನವರು BJP ಸರ್ಕಾರದಲ್ಲಿದ್ದಾಗ ಅವರು ಅದನ್ನ ಅನುಮೋದನೆ ಮಾಡಿ ಟೆಂಡರ್ ಇತ್ತಂದರು. ನೀವು ಬಂದಾಗ ಟೆಂಡರ್ ಆಯಿತು. ನೀವೇನು ನಿಮ್ದೇನಿದೆ ಅದ್ರಲ್ಲಿ ಪಾತ್ರ? ಶಾಸಕರ ಕೇಳಕ್ಕೆ ಬಯಸ್ತೀನಿ. 57 ಕೆರೆಗೆ ನಿಮ್ಮ ಪಾತ್ರ ಇಲ್ಲ. ಈಗ ಬಹುಗ್ರಾಮ ಕುಡಿಯುವ 450 ಕೋಟಿ ಏನು ಬಂದಿಲ್ಲ, ಅದರಲ್ಲೂ ನಿಮ್ಮ ಪಾತ್ರ ಇಲ್ಲ. ಅದರಾಗೂ ನೀವೇನು ಕೆಲಸ ಮಾಡಿಲ್ಲ. 57 ಕೆರೆಗೂ ನೀವು ಕೆಲಸ ಮಾಡಿಲ್ಲ. ಭದ್ರಾ ಮೇಲ್ದಂಡೆಗೂ ನೀವು ಗೊತ್ತೇ ಇಲ್ಲ. ಭದ್ರಾ ಮೇಲ್ದಂಡೆ ಈ 3 ಯೋಜನೆಗಳಲ್ಲಿ ನಾವು ಇದನ್ನೇ ನಮ್ಮ ರಾಮಚಂದ್ರಪ್ಪನವರು ಇದ್ದಾರೆ. ಅವರು MLA ಇದ್ದಾಗ ಅವ್ರು ಕೆಲಸ ಮಾಡಿದಾಗ, ನಾನು MLA ನಾನು ಕೆಲಸ ಮಾಡಿದೆ. ಏನು ಇಬ್ಬರು ಏನು ಕೆಲಸನೇ ಮಾಡಿಲ್ಲ. ನೀವು ಇವತ್ತು ಕಟ್ಟೆ ಹಾಕಿದ್ರಿ ಅಂತ ಹೇಳಿದ್ರಲ್ಲ, ಇದು ಯಾವ ಪುರುಷಾರ್ಥಕ್ಕೆ ಹೇಳಿದ್ರಿ ನೀವು? ನಾವೇನು ಕೆಲಸನೇ ಮಾಡಿಲ್ವಾ? ಕೆಲಸ ಮಾಡ್ದಲೇ ನಮಗೆ ಇಷ್ಟೆಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ 2 ಸರಿ MLA ಆಗಿದ್ದಾರೆ, ನನಗೆ 1 ಸಾರಿ MLA ಆಗಿದ್ದೀನಿ. ಮೊನ್ನೆ ಚುನಾವಣೆ ನಡೆದಾಗ ಎಷ್ಟು ಓಟ್ ಬಂದವು? ನನಗೂ ನಿಮ್ಮಷ್ಟೇ ಓಟ ಬಂದವ. ನಾನು ಕೆಲಸ ಮಾಡಿದ್ರೆ ಓಟ್ ಆಗ್ತದೆ ಜನ. ನಾನು ಎಲ್ಲ ಸಮುದಾಯದ ಜೊತೆಗೆ, ಈ ಕ್ಷೇತ್ರದ ಎಲ್ಲ ಜನರ ಜೊತೆಗೆ ಅತ್ಯಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಅದು ನಿಮ್ಮ ಗಮನದಲ್ಲಿರಲಿ. ಬರೀ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಿಬಿಟ್ಟು ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಯಾವುದಾದ್ರು ಯೋಜನೆಗಳು ಬರಬೇಕಂದ್ರೆ ಅದಕ್ಕೆ ಹಿಂದೆ ಪರಿಶ್ರಮ ಹಾಕಬೇಕಾಗುತ್ತೆ. ಸುಮ್ಮನೆ ಯೋಜನೆಗಳು ಬರಲ್ಲ. ಏನು ಬ್ರಿಡ್ಜ್ ಕಟ್ಟಡಿಗೆ ಅದೇನು ದೊಡ್ಡದಾಗಲಿಲ್ಲ. ಅದೇ ಯಾರ ಕಾಲದಾಗ ಆಗಿತ್ತು? ರಾಮಚಂದ್ರ ಕಾಲದಲ್ಲಿ ಉದ್ಘಟ್ಟ ಬ್ರಿಡ್ಜು, ಕೋರ್ಟ್ ಹತ್ರ ಅನುದಾನ, ಮತ್ತು ಇದರಲ್ಲಿ ಸಿದ್ದಿಹಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀವು ತಂದು ಮಾಡಿ ಸ್ವಾಮಿ. ನಮಗೆ ಮಾಡೋಕ್ಕೇನು ಹೊಟ್ಟೆ ಕಿಚ್ಚಿಲ್ಲ. ನಮ್ಗೆ ಯಾವುದೇ ಅಧಿಕಾರ ದಾಹ ಇಲ್ಲ, ಯಾವುದು ಹೊಟ್ಟೆ ಕಿಚ್ಚಿಲ್ಲ. ನಮ್ಗೆ ಹಿನ್ನಡೆ ಆಗಿದೆ, ಒಪ್ಕೊಂತೀವಿ ನಾವು. ನೀವು ಇವತ್ತು ಶಾಸಕರಿದ್ದೀರಿ, ಸಾಕಷ್ಟು ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ. ಇವತ್ತು ಆ ಕಡೆ ಅರಸೀಕೆರೆ ಭಾಗದಲ್ಲಿ ಒಂದು 2 ಬಸ್ ಸ್ಟ್ಯಾಂಡ್ಗಳು ಆ ಕಾಲದಲ್ಲಿ ಆಗಿದ್ದು. ಇದುವರೆಗೂ 3 ವರ್ಷ ಆಗಿದೆ.
ಅದಕ್ಕೆ ನೀವು KKRDB ಅನುದಾನ ಸಾಕಷ್ಟು ಬರುತ್ತೆ, DMF ಫಂಡು ಸಾಕಷ್ಟು ಬರುತ್ತೆ, ಈ ಕಡೆ ಬರಲ್ಲ, ಆ ಕಡೆ 7 ಪಂಚಾಯತಿ ಬರುತ್ತೆ. ಆ DMF ಫಂಡು ಮತ್ತು KKRDB ಅನುದಾನ ಎಲ್ಲೂ ಇತ್ತು. ಅವೆರಡು ಬಸ್ ಸ್ಟ್ಯಾಂಡ್ ಹಂಗೆ ಬೆಳೀತಾ ಇದಾವಲ್ಲ ಅವು. ನಿಮ್ಮದು ಅಭಿವೃದ್ಧಿ ಮಾಡ್ತೀವಿ ನಾವು, ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದಾಗ್ತದೆ ನೀವು ಕಡ್ದು ಕಟ್ಟೆ ಹಾಕಿರೋದು. ಮುಂದೆ ಸರ್ಕಾರ ಐತೆ ಮಾಡಿ ಸ್ವಾಮಿ, ನಾವೇನು ಕೇಳಲ್ಲ. ಇಡೀ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಕಾಲದಲ್ಲಿ ಶುದ್ಧ ನೀರಿನ ಘಟಕಗಳು ಮಾಡಿದ್ವಿ. ಅದು ಇದುವರೆಗೂ ಒಂದು ರಿಪೇರಿ ಮಾಡೋಕ್ಕೆ ನಿಮಗೆ 3 ವರ್ಷ ಬಾಗಿಲಣ್ಣ ಬಾ 3 ವರ್ಷ ಆಗಿದೆ. ಅಷ್ಟು ಒಂದು ಶುದ್ಧ ನೀರಿನ ಘಟಕನ ನೀವು ರಿಪೇರಿ ಮಾಡೋಕ್ಕಾಗಿಲ್ಲ ಅಂದರೆ ಹೆಂಗೆ ನಿಮ್ಮ ಯೋಚನೆ? ಯಾರು ಮಾಡಿಸ್ಬೇಕು ಅವನ್ನೆಲ್ಲ? ಸಾಮಾನ್ಯ ಜನಗಳು ಹಳ್ಳಿಗಳಲ್ಲಿ ಫ್ಲೋರೈಡ್ ನೀರು, ಅರ್ಸನಿಕ್ ನೀರು, ಹೌದಾ, ನೀರು ಕುಡಿಯೋಕ್ಕೆ ನೀರಿನ ಉಪ್ಪು ನೀರು ಇವೆಲ್ಲ ಇದ್ದಾವೆ. ಅವನ್ನ ಕನಿಷ್ಠ ಅವ್ರನ್ನ ರಿಪೇರಿ ಮಾಡಿ ನಮ್ಮ ಜನಕ್ಕೆ ನೀರು ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಕೇಳಿದರೆ ಹೊಟ್ಟೆ ಕಿಚ್ಚು ಅಂತೀರಾ? ಇದನ್ನ ಕೇಳಬಾರ್ದ? ನಾನು ಈ ಕ್ಷೇತ್ರದ ಮತದಾರ ಇದ್ದೀನಪ್ಪ, ನಾನು MLA ಬಿಟ್ಬಿಡಿ. ಒಬ್ಬ ಈ ಕ್ಷೇತ್ರದ ಮತದಾರರಿಗೆ ಎಲ್ಲರೂ ಕೇಳೋಕೆ ಹಕ್ಕಿದೆ.